ನಮಸ್ಕಾರ. ಆರ್‌ಸಿಬಿಗೆ ಯಶ್ ದಯಾಳ್ ಗುಡ್ ಬೈ. ದಯಾಳ್ ಇಂದ ಬಂತು ಶಾಕಿಂಗ್ ನಿರ್ಧಾರ. ಇನ್ನು ಆರ್‌ಸಿಬಿಗೆ ಯಶ್ ದಯಾಳ್ 2026ರ IPLನಲ್ಲಿ ಆಡ್ತಾರಾ ಇಲ್ವ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಈ ಬಾರಿಯ IPL ಸೀಸನ್ 19 ಇದೇ ಮಾರ್ಚ್ 28ರಿಂದ ಆರಂಭವಾಗಲಿದೆ. ಇನ್ನು ಮೊದಲ ಪಂದ್ಯದಲ್ಲಿ ಆರ್‌ಸಿಬಿ ಎದುರಿಸ್ತಾ ಇರೋದು SRH ತಂಡವನ್ನು. ಅದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಾದರೆ ಇತ್ತ ಆರ್‌ಸಿಬಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇಂದು ಬಂದಿದೆ. ಇನ್ನು ಈ ಬಾರಿ ಆರ್‌ಸಿಬಿ ತಂಡ ಯಶ್ ದಯಾಳ್ ಅವರನ್ನು ರಿಲೀಸ್ ಮಾಡಲಾಗಿದೆ ಅಂತ ಕೂಡ ವರದಿ ಬಂದಿತ್ತು. ಬಟ್ ಇದಕ್ಕೆ ಕನ್ಫರ್ಮೇಷನ್ ಕೂಡ ಸಿಕ್ಕಿದ್ದು. ಹೀಗಾಗಿ ಆರ್‌ಸಿಬಿಗೆ ಯಶ್ ದಯಾಳ್ ಅವರು ಇಲ್ಲಿ ಯಾವುದೇ ಅಫಿಷಿಯಲಾಗಿ ಕೂಡ ಆರ್‌ಸಿಬಿ ಅವರನ್ನು ರಿಲೀಸ್ ಮಾಡಿಲ್ಲ. ಹೀಗಾಗಿ ಈ ಬಾರಿ ಆರ್‌ಸಿಬಿ ತಂಡದಿಂದ ಪ್ರಾಕ್ಟೀಸ್ ಕ್ಯಾಂಪ್ನಿಂದ ಕೂಡ ಇವರು ಹೊರಗುಳಿದಿದ್ರು. ಅಂದರೆ ಈ ಮೂಲಕ ನೇರವಾಗಿ ಇವರು ಆರ್‌ಸಿಬಿ ಜೊತೆಗೆ ಪ್ರಾಕ್ಟೀಸ್ನಲ್ಲಿ ಕೂಡ ಭಾಗಿಯಾಗಿಲ್ಲ. ಅಂದರೆ ಆರ್‌ಸಿಬಿ ಅಫಿಷಿಯಲ್ ಆಗಿ ಒಂದು ಸ್ಕ್ವಾಡ್ ಇವರನ್ನು ತೆಗೆದುಹಾಕಿಲ್ಲ ಅಂತ ಮಾಹಿತಿ ಬರ್ತಿದೆ. ಆರ್‌ಸಿಬಿ ಸ್ಕ್ವಾಡ್ ಲಿಸ್ಟ್ನಲ್ಲಿ ಇವರು ಇದ್ದು ಬಟ್ ಆಡೋದು ಬಹುತೇಕ ಡೌಟ್ ಇದೆ. ನಾಟ್ ರಿಲೀಸ್ ಅಫಿಷಿಯಲ್ ಅಂತಾನೆ ಬರ್ತಿದೆ. ಬಟ್ ಪ್ಲೇಯಿಂಗ್ 11ನಲ್ಲಿ ಕೂಡ ಇವರು ಕಾಣಿಸಿಕೊಳ್ಳುವ ಸಾಧ್ಯತೆ ಇರಲಿದ್ದು. ಹೀಗಾಗಿ ಯಶ್ ದಯಾಳ್ ಅವರು ಆರ್‌ಸಿಬಿ ತಂಡದ ಪ್ಲೇಯಿಂಗ್ 11ನಲ್ಲಿ ಕೂಡ ಇರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು